ಈ ಬಾರಿಯ ಕಂಬಳ ಸೀಸನ್ನ ವೇಳಾಪಟ್ಟಿಯಲ್ಲಿ ಗಮನ ಸೆಳೆದ ಒಂದು ಹೆಸರು ಎರ್ಮಾಳು. ಹೌದು, ಸುಮಾರು 50 ವರ್ಷಗಳಿಂದ ನಡೆಯದ ಎರ್ಮಾಳು ಕಂಬಳ ಮತ್ತೆ ಆರಂಭವಾಗಿದೆ. ಅನಾದಿ ಕಾಲದಿಂದ ಎರ್ಮಾಳು ಬೀಡಿನಲ್ಲಿ ನಡೆಯುತ್ತಿದ್ದ ಕಂಬಳಕೂಟ ಬಳಿಕ ತಾತ್ಕಾಲಿಕ ವಿರಾಮ ಕಂಡು ಇದೀಗ ಮತ್ತೆ ಆರಂಭವಾಗುತ್ತಿದೆ. ಕಂಬಳ ಕ್ಷೇತ್ರದ ಹಿರಿಯ ಧುರೀಣ ಕಂಬಳ ಕ್ಷೇತ್ರದಲ್ಲಿ ಎರ್ಮಾಳು ಊರಿನ ಹೆಸರನ್ನು ಬೆಳಗುವಂತೆ ಮಾಡಿದ ಎರ್ಮಾಳು ರೋಹಿತ್ ಹೆಗ್ಡೆ ಅವರ ಮುಂದಾಳತ್ವದಲ್ಲಿ ಮುಂದಿನ ಫೆಬ್ರವರಿ 26ರಂದು ಕಂಬಳ ನಡೆಯಲಿದೆ. ಊರಿನ ಗಣ್ಯರು ಕಂಬಳ ಪ್ರಿಯರು ತಮ್ಮ ಊರಿನಲ್ಲಿಯೇ ಕಂಬಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಅಣಿಯಾಗಿದ್ದು, ಸಭೆ ನಡೆಸಿ ಧಾರ್ಮಿಕ ಚಿಂತನೆಯನ್ನು ನಡೆಸಿ ಧಾರ್ಮಿಕ ಶ್ರದ್ಧೆಯಡಿ ಎರ್ಮಾಳು ತೆಂಕಬಡ ಜೋಡುಕರೆ ಕಂಬಳಕ್ಕೆ ಮುಂದಾಗಿದ್ದಾರೆ. ಸದ್ಯ ತಯಾರಿ ಭರದಿಂದ ಸಾಗುತ್ತಿದೆ. ಈ ಬಾರಿ ಎರ್ಮಾಳ್ನಲ್ಲಿ ಕಂಬಳವನ್ನು ಆರಂಭಿಸುವಂಥ ಲಕ್ಷಣಗಳು ಕಾಣ್ತಾ ಇದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಎರ್ಮಾಳು ಬೀಡು ಕಂಬಳ ನಡೀತಾ ಇತ್ತು. ಒಂದು 50 ವರ್ಷಗಳ ಮುಂಚೆ ಎರ್ಮಾಳು ಬೀಡಿನಲ್ಲಿ ಕಂಬಳ ನಡೀತಾ ಇತ್ತು. ಅದು ಇಲ್ಲಿಂದ ಸ್ವಲ್ಪ ಒಂದು ಕಿಲೋಮೀಟರ್ ಆಚೆ ಎರ್ಮಾಳು ಬೀಡು ಅಂತ ಉಂಟು. ಅದರ ಈಗ ಅಶೋಕರಾಜರು ಮುಖ್ಯಸ್ಥರಾಗಿದ್ದಾರೆ. ಅದು ಒಂದು ಪಟ್ಟ ಅಭಿಷೇಕ ಆಗುವಂಥ ಕಂಬಳ, ಊರಿನ ಅರಸು ಮನೆತನದ ಕಂಬಳ. ಅವರು ಪಟ್ಟಾಭಿಷೇಕ ಅಶೋಕರಾಜರು ಆಗಲಿಲ್ಲ, ಆ ಕಾರಣ ಆ ಕಂಬಳವನ್ನು ನಿಂತು ಹೋಯಿತು. 300 ವರ್ಷಗಳ ಮುಂಚೆ ಅಶೋಕರಾಜನವರ ಫ್ಯಾಮಿಲಿಯೇ ಇಲ್ಲಿ ಒಂದು ಪರಬುಡು ಅಂತ ಇತ್ತು. ಪರಬುಡು ಅಂದರೆ ಹಳೆ ಬೀಡು ಅಂತ ಇದ್ದ ಜಾಗದ ಒಂದು ಕಂಬಳ 12 ಎಕರೆ ಕರೆಗೆ ಕಂಬಳ ಆಗುವಂಥದ್ದು ಒಂದು ಗದ್ದೆ ಇಲ್ಲಿ ಮೀಸಲಾಗಿತ್ತು. ವಿಘ್ನೇಶ್ ಭಟ್ರ ನೇತೃತ್ವದಲ್ಲಿ ಒಂದು ಅಷ್ಟಮಂಗಲ ತಾಮೂಲ ಪ್ರಶ್ನೆಯನ್ನು ಇಟ್ಟೆವು. ನಾವು ನಂದಿಕೇಶ್ವರ ಅಂತ ಒಂದು ಸಾನ್ನಿಧ್ಯ ಉಂಟು. ಪ್ರಶ್ನೆ ಮೂಲಕ ನೋಡುವಾಗ ವ್ಯಾಘ್ರ ಚಾಮುಂಡಿ ಒಂದು ಶಕ್ತಿಯನ್ನು ನೀವು ಇದರಲ್ಲಿ ಆರಾಧಿಸಬೇಕು. ಅದರೊಟ್ಟಿಗೆ ಒಂದು ಕಂಬಳವನ್ನು ಸಹ ಅದರ ಮೊದಲಿಂದ ನಡೆಯುತ್ತಿದ್ದ ಕಂಬಳವನ್ನು ಸಹ ಈಗ ಬಾಕಿಯಾರ ಗದ್ದೆಯಲ್ಲಿ ಮಾಡಬೇಕು ಅಂತ ಒಂದು ಪ್ರಶ್ನೆಯಲ್ಲಿ ಮೂಲಕ ತಿಳಿದು ಬಂತು. ಅದರನ್ನು ಮುಂದುವರಿಕೆ ಮಾಡಿಕೊಂಡು ನಾವು ಈ ಎರ್ಮಾಳು ಕಂಬಳವನ್ನು ಮಾಡುವ ಅಂತ ಒಂದು ವಿಚಾರಣೆಗೆ ಊರಿನವರೊಟ್ಟಿಗೆ ಸೇರಿ ನಾನು ಅದನ್ನೊಂದು ಪ್ರಸ್ತಾಪಿಸಿದೆ. ಊರಿನವರೆಲ್ಲರೂ ನಮಗೆ ಆಗಬಹುದು, ನಾವು ಕಂಬಳ ಮಾಡುವ, ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಊರಿನ ಗೊತ್ತು ಮನೆತನದವರು, ಅಶೋಕರಾಜರು, ಬೂಡಿನವರು, ಹಾಗೆ ಇಲ್ಲಿ ಬಗ್ಗಡೆಗುತ್ತಿನವರಿದ್ದಾರೆ, ಅದಕ್ಕೆ ಬೇರೆ ಬೇರೆ ಮನೆತನದವರೆಲ್ಲ ಇದ್ದಾರೆ. ಅವರೆಲ್ಲ ನಮ್ಮೊಟ್ಟಿಗೆ ಸೇರಿ ನಾವೆಲ್ಲ ಮಾಡುವ, ನಾವೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ, ಇದಕ್ಕೆ ಮುಂದುವರಿಸಿಕೊಂಡು ಹೋಗಿ ಅಂತ ನಾವು ಪ್ರಸ್ತಾವನೆಯನ್ನು ಮಾಡಿ ಅದಕ್ಕೆ ಬೇಜಾರು ದೇವರ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಆಯಿತು. ವ್ಯಾಘ್ರ ಚಾಮುಂಡಿಗೆ ನಾವು ಕೆಸರು ಕಲ್ಲು ಹಾಕಿ ಅದರ ಪಂಚಾಂಗ ಎಲ್ಲ ಹಾಗೆ ಆಯಿತು. ಇನ್ನು ಅದರ ಗುಡಿ ಕಟ್ಟುವುದೊಂದು ಬಾಕಿ ಇದೆ. ಅದನ್ನು ನಾವು 22 ತಾರೀಕಿಗೆ ನಾವು ಈ ಕಂಬಳಕ್ಕೆ ಒಂದು ಗುದ್ದಲಿ ಪೂಜೆ ಮಾಡುವುದಂತ ಊರಿನವರೆಲ್ಲ ಸೇರಿ ನಾವು ನಿಶ್ಚಯ ಮಾಡಿದ್ದೇವೆ. ಈಗ 12 ತಾರೀಕಿಗೆ ಅದರ ಪ್ರಯುಕ್ತ ಪೂರ್ವಭಾವಿ ಸಭೆ ಎರ್ಮಾಳು ಜನಾರ್ದನ ದೇವಸ್ಥಾನದಲ್ಲಿ ನಡೆಯಲಿಕ್ಕಿದೆ. ಕಂಬಳದ ಗದ್ದೆಯು ಸಾಧಾರಣ ಉದ್ದ ಇದೆ, ಬೇಕಾದಷ್ಟು ಕಂಬಳದ ಒಂದು ಅನುಭವಸ್ಥರನ್ನು ಕರೆದೆಲ್ಲ ನೋಡಿ ಆಗಿದೆ. ಈಗ ಕಂಬಳವನ್ನು ನಾವು ಆದಷ್ಟು ಬೇಗ ಫೆಬ್ರವರಿ 28ನೇ ತಾರೀಕಿಗೆ ಕಂಬಳ ಅಂತ ದಿನವೂ ಸಹ ಆಗಿದೆ. ಯಾಕೆಂದರೆ ಈಗ ಬೇಕಾದ ದಿನ ಸಿಗುವುದಿಲ್ಲ. ಕಟ್ಪಾಡಿ ಕಂಬಳದ ಒಂದು ದಿನವನ್ನೇ ನಾವು ಈಗ ಈ ಕಂಬಳಕ್ಕೆ ತೆಗೆದುಕೊಂಡಿದ್ದೇವೆ. ಇಲ್ಲಿ ತೆಂಕಬಡ ಎರ್ಮಾಳು ಬಡ ಅಂತ 2 ಗ್ರಾಮ ಉಂಟು. ಎರ್ಮಾಳೆ ಗ್ರಾಮ ಮೊದಲಿಂದ ನಮ್ಮ ಅಜ್ಜಿಯವರು ಪಟೇಲರಾಗಿರುವಾಗ ಒಂದು ಗ್ರಾಮ ಇತ್ತು. ಈಗ 2 ಗ್ರಾಮ ಆಗಿದೆ. ದೊಡ್ಡ ಗ್ರಾಮದಿಂದ 2 ಗ್ರಾಮ ಆಗಿದೆ. 2 ಗ್ರಾಮವನ್ನು ಸಹ ನಾವು ಒಟ್ಟು ಸೇರಿಸಿ ತೆಂಕಬಡ ನಮ್ಮ ಊರಿನದ್ದೇ ಇದೊಂದು ಹೊಸತ್ತು ರೀತಿಯಲ್ಲಿ ನಾವು ಕಂಬಳ ಮಾಡಬೇಕು. ಕಂಬಳ ಕಮಿಟಿಯವರ ಹತ್ರ ನಾನು ಗೌರವಾಧ್ಯಕ್ಷ ಇದ್ದೇನೆ. ಕಂಬಳ ಕಮಿಟಿಯವರ ಹತ್ರ ನಾವು ಡಿಸ್ಕಷನ್ ಮಾಡಿ 28 ಫೆಬ್ರವರಿಗೆ ನಾವೀಗ ಫೈನಲ್ ಡೇಟ್ ಆಗಿದೆ. ಎರ್ಮಾಳು ತೆಂಕಬಡ ಜೋಡುಕರೆ ಕಂಬಳದ ಕಾರ್ಯನಿರ್ಮಾಣ ಸದ್ಯ 22 ತಾರೀಕಿಗೆ ಆಗ್ತದೆ. ಉತ್ತರದಲ್ಲಿ ಗಂಟೆಯಿಂದ ದಕ್ಷಿಣಕ್ಕೆ ಮಂಜೊಟ್ಟೆ ತನಕ ಕೋಣವನ್ನು ಓಡಿಸುವುದು. ಅದೇ ರೀತಿ ಆ ರೀತಿಯಾಗಿ ನಾವು ಉತ್ತರದಿಂದ ದಕ್ಷಿಣಕ್ಕೆ ಕೋಣಗಳನ್ನು ಓಡಿಸುವ ಒಂದು ಹಂತದಲ್ಲಿದ್ದೇವೆ. ಕಟ್ಪಾಡಿ ಕಂಬಳಕ್ಕೆ ನಮ್ಮ ಕೋಣ ಓಡಿಸಿದ್ದೇವೆ. ನಮ್ಮ ಮನೆಯಲ್ಲಿ ಕೋಣ ಇರುವ ತನಕ ನಾನು ಒಂದು ಜೊತೆ ಕೋಣವನ್ನು ಒಂದು ಸುತ್ತ ಆದರೂ ಓಡಿಸಿ ತರ್ತೇನೆ. ದೇವರ ಕಂಬಳ, ಆ ದೇವದೇವರುಗಳು ನಮ್ಮ ಇಲ್ಲಿಗೆ ಸಹ ಬಂದು ಅವರು ನಮಗೆ ಎಲ್ಲ ರೀತಿಯಿಂದ ಸಹಕಾರ ದೇವದೇವರು ಸಹ ಮಾಡಬೇಕಂತ ನಾವು ದೇವರಿಗೆಲ್ಲ ಕೈ ಮುಗಿತಾ ಇದ್ದೇವೆ. ಅಲ್ಲಿ ಕಂಬಳ ಆರಂಭ ಆಗಿ ಎಷ್ಟು ವರ್ಷ ಆಗಿರ್ಬೋದು? ಅದು ಕಂಬಳ ಆಗಿ ಒಂದು 700-800 ವರ್ಷ ಆಗ್ಬೋದು. ನೀವು ಎಷ್ಟು ಸಮಯ? ನಾನು 36 ವರ್ಷ ಅದರ ಅಧ್ಯಕ್ಷ ಆಗಿದ್ದೇನೆ. ಕಂಬಳ ಕಮಿಟಿ ಯಾವ ದಿವಸ ಆಗ ಆಯಿತಾ 1989 ಅಲ್ಲಿಂದ ಇಲ್ಲಿಯವರೆಗೆ ಸಹ ನಾನು ಅದರ ಅಧ್ಯಕ್ಷನಾಗಿದ್ದೇನೆ. ಹಾಗಾದರೆ ಈ ಬಾರಿ ಅದ್ದೂರಿಯಾದ ಕಟ್ಪಾಡಿ ಬೀಡು 3 ಪಾಡು ಜೋಡುಕರೆ ಕಂಬಳ ಇಲ್ಲ? ಅದರಿಂದ ಇಲ್ಲ, ಕಟ್ಟಲೆ ಮಾಡ್ತೇನೆ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಮತ್ತು ಅವರಿಗೆ ಬಿಟ್ಟದ್ದು ಅದು ಮನೆತನದ ಕಂಬಳ.
ಅದಲ್ಲ ಊರಿನ ಕಂಬಳ ಅಲ್ಲ ಅದು. ಅದು ಒಂದು ಕಟ್ಪಾಡಿ ಬೀಡಿನ ಮನೆತನದ ಕಂಬಳ. ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಹತ್ರ. ಅವ್ರು ಮಾಡಿದರೆ ನಾವು ಕೋಣ ಕೊಂಡೋಗ್ತೇವೆ. ಈಗ ಅದಕ್ಕೆ ನಾವೆಲ್ಲ ಈಗ ಪೂರ್ವಭಾವಿ ಸಭೆ ಮಾಡೋದು ಸಹ ಅದಕ್ಕೆ. ಈಗೆಲ್ಲ ಹೇಗೆ ಮಾಡೋದು ಅಂತ, ಈಗ ಇಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಹ ಅಲ್ಲಿ ಪಾರ್ಕಿಂಗ್ ಇದೆ. ಆ ಪಾರ್ಕಿಂಗನ್ನು ಸಹ ನಾವು ಯೂಸ್ ಮಾಡ್ತೇವೆ. ಯರಮಳ ಜನಾರ್ದನ ದೇವಸ್ಥಾನದಲ್ಲಿ ಸಹ ಪಾರ್ಕಿಂಗ್ ಇದೆ. ಹಾಗೆ ನಮ್ಮದು ಪಡ್ಡೆ ಮುಡಾಯಿ ಬಾಯಿಲಿಂದ ಉಂಟು. ನಮ್ಮ ಗೆರಡಿದ ಹಿಂದುಗಡೆ ಒಂದು 10-30 ಎಕರೆ ಜಾಗ ಖಾಲಿ ಉಂಟು, ಬಯಲು. ಅದಕ್ಕೆ ಸಾಗುವಳಿಯನ್ನು ಆಡೋದಿಲ್ಲ, ಅದನ್ನು ಸಹ ಯೂಸ್ ಮಾಡುವ ಪಾರ್ಕಿಂಗ್ ಅಂತ ಇದ್ದೇವೆ. ಇದರಲ್ಲಿ ಸಹ ಒಂದು 50-100-200 ಗಾಡಿ ಇದರಲ್ಲೂ ಸಹ ನಿಲ್ಲಿಸ್ಬೋದು. ಒಂದು 200-250 ಜೊತೆ ಕೋಣ ಬಂದರೆ ನಿಲ್ಲಿಸಲಿಕ್ಕೆ ನಮ್ಮ ಹತ್ರ 12 ಎಕರೆ ಜಾಗ ಬಾಕಿಯಾರದ್ದಂತಲೇ ಇದೆ. ಪಾರ್ಕಿಂಗ್ ವ್ಯವಸ್ಥೆ ನಮಗೇನು ಅಷ್ಟು ತೊಂದರೆ ಬರಲಿಕ್ಕಿಲ್ಲ. ಒಂದು ವರ್ಷ ಸ್ವಲ್ಪ ಅಡಚಣೆ ಆಗ್ಬೋದು. ಮುಂದಿನ ವರ್ಷಕ್ಕೆ ನಾವು ಏನಾದರೂ ತೊಂದರೆ ಆದರೆ ಆ ರೀತಿಯಲ್ಲಿ ಮಾಡಬೇಕಂತ ನಾವೆಲ್ಲ ಪ್ರಿಪೇರ್ಗೆ ಆಗ್ತದೆ. ಈಗ ಒಂದು 50,000 1 ಲಕ್ಷ ಜನ ನಿಲ್ಲಲಿಕ್ಕೆ ಒಮ್ಮೆ ಒಂದು 5,000 ಕಾರ್ ನಿಲ್ಲಲಿಕ್ಕೆ ನಮ್ಮ ಹತ್ರ ಒಂದು ಅರೇಂಜ್ಮೆಂಟ್ ನಾವೀಗ ಮಾಡಿದ್ದೇವೆ. ಈ ಬಾರಿ ಎಷ್ಟು ಜೋಡು ಕೋಣಗಳು ಬರುವ? ಒಂದು 200 ಮೇಲೆ ಬರ್ಬೋದು ಅಂತ ನಮ್ಮ ಒಂದು ಆಸೆ ಇದೆ. ಮೊದಲು ಕಂಬಳ ನಾವು ಇಷ್ಟರವರೆಗೆ 30-40 ವರ್ಷ ಈ ಕಂಬಳ ಫೀಲ್ಡ್ನಲ್ಲಿ ಇದ್ದವರು. ಒಂದು 200 ಸಬ್ ಜೂನಿಯರ್ ಸಹ ನಾವು ಒಂದು ಇಡುವ ಅಂತ ಇಲ್ಲಿದ ಅಭಿಪ್ರಾಯ ಇದೆ. ಒಂದು 200-250ವರೆಗೆ ಆಗ್ಬೋದು ಅಂತ ನಮ್ಮದೊಂದು ಆಸೆ ಇದೆ. ಮೋರ್ ದೆನ್ 200 ಗ್ಯಾರಂಟಿ ಬರ್ತದೆ, ಅದು ಗ್ಯಾರಂಟಿ ಹೇಳ್ತೇವೆ.